ಸಿದ್ದರಾಮಯ್ಯನವರು ಮತ್ತೆ ಭರ್ಜರಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದರು. ಡಿಕೆ ಶಿವಕುಮಾರ್ಗೆ ದೊಡ್ಡ ಹೊಡೆತವನ್ನ ಸಿದ್ದರಾಮಯ್ಯನವರು ಕೊಟ್ರ ಅಂತ ಹೇಳಿ ಡಿಕೆ ಶಿ ಪರ ಕೆಲ ಶಾಸಕರು ಮಾತ್ರ ಇದ್ದಾರೆ. ನಾಟ್ ಟೂ ಮಚ್ ಅಂತ ಸಿದ್ದರಾಮಯ್ಯನವರು ಪದ ಬಳಕೆ ಮಾಡ್ತಾರಲ್ಲ. 2.5 ವರ್ಷದ ಪವರ್ ಶೇರಿಂಗ್ ಅನ್ನ ತಳ್ಳಿ ಹಾಕ್ತಾರೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ನನ್ನ ಆಡಳಿತಕ್ಕೆ ಮುದ್ರೆಯನ್ನ ಒತ್ತಿದೆ. ದಟ್ಸ್ ಅ ಕಾನ್ಫಿಡೆನ್ಸ್. ನಾನು ಪೂರ್ಣಾವಧಿಯ ಸಿಎಂ ಅಂತ ಸಿದ್ದರಾಮಯ್ಯನವರು ಪುನರುಚ್ಚರಿಸಿದ್ದಾರೆ. ಶಬೀರ್, ಈಗ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ನಾಟ್ ಟೂ ಮಚ್ ಅನ್ನುವಂಥ ಶಬ್ದವನ್ನು ಬಳಕೆ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಗೊತ್ತಾಗುವಂಥದ್ದು ಯಾರ್ಯಾರು ಶಾಸಕರು ಏನೇನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಸುರ್ಜೇವಾಲಾ ಅವರು ಈಗಾಗಲೇ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಯೂ ಆಗಿದೆ. ಲೀಕ್ ಏನಾದರೂ ಆಗೋಯ್ತಾ ಅಂತ, ಅದಕ್ಕೆ ಈ ಮಾತನ್ನು ಆಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ. ಅರುಣ್ ನೋಡಿ, ಈ ವಿಚಾರ ಏನಿದೆ ಇಷ್ಟು ದಿನದವರೆಗೂ ಕೂಡ ತೆರೆಮರೆಯಲ್ಲಿ ಅಥವಾ ಆಫ್ ದಿ ರೆಕಾರ್ಡಲ್ಲಿ ಚರ್ಚೆಗಳಾಗ್ತಾ ಇತ್ತು. ಸಿದ್ದರಾಮಯ್ಯ ಅವರ ಹಿಂದೆ ಶಾಸಕರ ಬೆಂಬಲ ಎಷ್ಟಿದೆ, ಡಿ ಕೆ ಶಿವಕುಮಾರ್ ಅವರ ಹಿಂದೆ ಶಾಸಕರ ಬೆಂಬಲ ಎಷ್ಟಿದೆ ಅನ್ನುವಂಥದ್ದು. ಒಂದು ವೇಳೆ ಅಧಿಕಾರ ಹಸ್ತಾಂತರ ಅಥವಾ ಬದಲಾವಣೆ ಆದರೆ ಶಾಸಕರ ಬೆಂಬಲ ಸಿಗಬಹುದಾ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಆದರೆ ಫ್ರಂಟ್ ಲೈನಲ್ಲಿ ಅಥವಾ ಅಧಿಕೃತವಾಗಿ ಯಾರೂ ಕೂಡ ಅದ್ರ ಬಗ್ಗೆ ಹೆಚ್ಚು ಚರ್ಚೆಗಳನ್ನು ಮಾಡ್ತಾ ಇರಲಿಲ್ಲ, ಹೇಳಿಕೆಗಳನ್ನು ಕೊಡ್ತಾ ಇರಲಿಲ್ಲ. ಇನ್ ದ ಫಸ್ಟ್ ಟೈಮ್ ಸಿಎಂ ಸಿದ್ದರಾಮಯ್ಯ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸೂಕ್ಷ್ಮವಾಗಿ ಅದನ್ನು ಬಿಟ್ಕೊಡುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಶಾಸಕರ ಬೆಂಬಲ ಹೆಚ್ಚು ಪ್ರಮಾಣದಲ್ಲಿ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಒಂದೇ ಪದದಲ್ಲಿ ಅದಕ್ಕೆ ಆ ಬೆಂಬಲ ಇಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಹೇಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಶಾಸಕರ ಬೆಂಬಲ ದೊಡ್ಡ ಪ್ರಮಾಣದಲ್ಲಿ ಅವರಿಗಿಲ್ಲ. ಕೆಲವೊಂದಿಷ್ಟು ಜನ ಶಾಸಕರು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರ್ಬೋದು, ಆದರೆ ಒಬ್ಬ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಬೆಂಬಲ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ಪರೋಕ್ಷವಾಗಿ ಇನ್ನೂ ಕೂಡ ಶಾಸಕರು ನನ್ನ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ, ನನ್ನ ಜೊತೆಗಿದ್ದಾರೆ, ನನ್ನ ಪರವಾಗಿ ನನ್ನ ಬೆಂಬಲಕ್ಕಿದ್ದಾರೆ, ಹಾಗಾಗಿ ನಾನು ಮುಂದುವರಿತೀನಿ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟತೆಯನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದೊಂದು ರೀತಿ ಹೈಕಮಾಂಡ್ಗೂ ಕೂಡ ಸಂದೇಶ. ಯಾಕೆ ಅಂದರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಶಾಸಕರು ಅಂತಿಮವಾಗಿ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಇಂತಹ ಪರಿಸ್ಥಿತಿಗಳು ಬಂದರೆ ಹೆಚ್ಚು ಶಾಸಕರು ನನ್ನ ಪರವಾಗೇ ಇದ್ದಾರೆ ಅನ್ನುವಂತಹ ಒಂದು ಮೆಸೇಜ್ ಅನ್ನು ಪಾಸ್ ಮಾಡದಂತೆ ಕಾಣಿಸ್ತಾ ಇದೆ. ಅರುಣ್.